ಗ್ರಾಮ್ ಜಿ ಗ್ರಾಮ್ ಜಿ ಅಂತ ಏನು ಕಾಯ್ದೆಯನ್ನು ಬಿ ಜೆ ಪಿಯವರು ತಂದಿದ್ದಾರೆ, ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಗಾಂಧಿಯ ಮೂಲಕ ಸಂವಾದದ ವ್ಯಕ್ತಿಯನ್ನು ಮಾಡಿದ್ದಾರೆ. ಇದು ತಂದಿರ್ತಕ್ಕಂಥ ಹೊಸ ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಲೋಪ ಏನು, ಹಳೆ ಕಾಯ್ದೆಯಲ್ಲಿ ಇರ್ತಕ್ಕಂಥ ಒಳಿತುಗಳೇನು ಅನ್ನೋದನ್ನು ತೋರಿಸುವಂಥದ್ದು. ಗಾಂಧಿಯ ಮೇಲೆ ಬಿ ಜೆ ಪಿಗರಿಗೆ ಇರಬಹುದಾದಂಥ ದ್ವೇಷ, ಅಸಹನೆಗಳನ್ನು ಮತ್ತೊಮ್ಮೆ ಪ್ರಕಟ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯದ ಬಿ ಜೆ ಪಿಯವರು ಮಾಡಿದ್ದಾರೆ. ನರೇಗಾ ಮತ್ತು ಅದಕ್ಕೆ ಪರ್ಯಾಯವಾಗಿ ತಂದಿರತಕ್ಕಂಥ ಕಾಯ್ದೆ ಏನು, ವಿ ಬಿ ಗ್ರಾಮ್ ಜಿ ಅಂತ ಏನು ಕಾಯ್ದೆಯನ್ನು ಬಿ ಜೆ ಪಿಯವರು ತಂದಿದ್ದಾರೆ, ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಗಾಂಧಿಯ ಮೂಲಕ ಸಂವಾದದ ವ್ಯಕ್ತಿಯನ್ನು ಮಾಡಿದರು. ಇಲ್ಲಿರ್ತಕ್ಕಂಥ ವ್ಯಕ್ತಿ ಯಾವ ವ್ಯಕ್ತಿಯನ್ನು ಹೋಲೋದಿಲ್ಲ, ಯಾವ ಸಾರ್ವಜನಿಕ ವ್ಯಕ್ತಿ, ರಾಜಕೀಯ ಮುಖಂಡರನ್ನು ಸಹಿತ ಹೋಲಿಸೋದಿಲ್ಲ. ಈ ಇಡೀ ಅಡ್ವರ್ಟೈಸ್ ಏನಿದೆ, ಇದು ತಂದಿರ್ತಕ್ಕಂಥ ಹೊಸ ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಲೋಪ ಏನು, ಹಳೆ ಕಾಯ್ದೆಯಲ್ಲಿ ಇರ್ತಕ್ಕಂಥ ಒಳಿತುಗಳೇನು ಅನ್ನೋದನ್ನು ತೋರಿಸುವಂಥದ್ದು. ಇದನ್ನು ನಾಡಿನ ಎಲ್ಲ ಪತ್ರಿಕೆಗಳು ಪ್ರಕಟ ಮಾಡಿದೆ. ಹಾಗೆಯೇ ಹೊಸ ದಿಗಂತ, ಈ ಹೊಸ ದಿಗಂತ ಪತ್ರಿಕೆ ಅಂತಂದರೆ ಇದು RSS ಮತ್ತು ಬಿ ಜೆ ಪಿಯ ಮುಖವಾಣಿ. ಹೊಸ ದಿಗಂತ ಪತ್ರಿಕೆ ಅಂದರೆ RSS ಮತ್ತು ಬಿ ಜೆ ಪಿಯ ಮುಖವಾಣಿ. ಆ RSS ಬಿ ಜೆ ಪಿ ಮುಖವಾಣಿ ಪತ್ರಿಕೆಯಲ್ಲಿಯೇ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸನ್ನು, ಜಾಹೀರಾತನ್ನು ಪ್ರಕಟ ಮಾಡಿದ್ದಾರೆ. ಸೊ ಇಡೀ ಜಾಹೀರಾತನ್ನು ನೋಡುವಾಗ ಗಾಂಧಿಯ ಜೊತೆ ಸಂವಾದ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ, ಸಂಗಪ್ಪ ಅನ್ನುವ ವ್ಯಕ್ತಿ ಗಾಂಧಿಯ ಜೊತೆ ಸಂವಾದ ಮಾಡ್ತಾ ಇದ್ದಾನೆ. ಆ ಸಂವಾದದಲ್ಲಿ ಆತ ತನಗಿರೋ ಅನುಮಾನಗಳನ್ನು ಕೇಳ್ತಾ ಇದ್ದಾನೆ. ಗಾಂಧಿಯ ಮುಖೇನ ಉತ್ತರ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಈ ಕ್ಯಾರಿಕೇಚರ್ ಮಾಡ್ತಾ ಇದೆ. ಇಲ್ಲಿ ಬಿ ಜೆ ಪಿಯ ವಿಜೇಂದ್ರನನ್ನು ತೋರಿಸಲಿಲ್ಲ, ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಬೀನ್ ಅವ್ರನ್ನ ತೋರಿಸಿಲ್ಲ, ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರನ್ನ ತೋರಿಸಲಿಲ್ಲ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಚಿತ್ರಿಸಿರಲಿಲ್ಲ. ಯಾಕೆಂದರೆ ಕಾಯ್ದೆಗಳ ಬಗ್ಗೆ ಚರ್ಚೆ ಆಗಬೇಕು, ಜನಜಾಗೃತಿ ಆಗಬೇಕು ಅನ್ನೋದು ಈ ಹೊಸ ದಿಗಂತ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಈ ಜಾಹೀರಾತು. ಇವತ್ತು ಇವರು ಕೊಟ್ಟಿರ್ತಕ್ಕಂಥ ಜಾಹೀರಾತಿನಲ್ಲಿ ನಾನು ಮೊದಲೇ ಹೇಳಿದಂತೆ ಇಡೀ ನಾಡಿನ ಯಾವುದೇ ಒಂದು ಚಿಕ್ಕ ಮಗು ಕೇಳಿದ್ರು ಸಹಿತ ಅಯ್ಯೋ, ಗಾಂಧಿಯನ್ನು ಮೊದಲ ಬಾರಿಗೆ ಒಬ್ಬ ಹಲ್ಲೆಕೋರ ಸಂಸ್ಕೃತಿಯ ವ್ಯಕ್ತಿಯನ್ನಾಗಿ, ಯಾರು ಅಹಿಂಸಾವಾದವನ್ನು ಪ್ರತಿಪಾದಿಸಿದರೋ, ಅದರಂತೆ ಬದುಕಿದರೋ ಅಂಥ ವ್ಯಕ್ತಿಯನ್ನು ಹಲ್ಲೆ ಮಾಡುವ ವ್ಯಕ್ತಿಯ ರೀತಿಯಲ್ಲಿ ಚಿತ್ರಿಸುವ ಮುಖೇನ ಗಾಂಧಿಯ ಮೇಲೆ ಬಿ ಜೆ ಪಿಗರಿಗೆ ಇರಬಹುದಾದಂಥ ದ್ವೇಷ, ಅಸಹನೆಗಳನ್ನು ಮತ್ತೊಮ್ಮೆ ಪ್ರಕಟ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯದ ಬಿ ಜೆ ಪಿಯವರು ಮಾಡಿದ್ದಾರೆ. ಆದ್ದರಿಂದ ನಾನು ಇವತ್ತು ಎಲ್ಲ ಸೂಕ್ಷ್ಮ ಮನಸ್ಸಿನವರಲ್ಲಿ, ಎಲ್ಲ ರಾಜಕೀಯ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈ ರೀತಿಯಾದಂಥ ಅಡ್ವರ್ಟೈಸನ್ನು ಕೊಡುವ ಮುಖೇನ ಇದು ಪಬ್ಲಿಷ್ಡ್ ಬೈ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಮತ್ತು ಉಳಿದಿರ್ತಕ್ಕಂಥ ಬಿ ಜೆ ಪಿಯ ಪದಾಧಿಕಾರಿಗಳು ಯಾರಿದ್ದಾರೆ ಅವರುಗಳ ಮೇಲೆ ದೂರನ್ನು ದಾಖಲು ಮಾಡಬೇಕು. ಯಾವ ದೂರನ್ನು ದಾಖಲು ಮಾಡಬೇಕು? ಒಂದು, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ವ್ಯಕ್ತಿತ್ವವನ್ನು ಹರಣ ಮಾಡಿರ್ತಕ್ಕಂಥ ಕಾರಣಕ್ಕೆ, ಮತ್ತು ಈ ದೇಶದ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭಾ ಸದಸ್ಯರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮೇಲೆ ಹಲ್ಲೆಗೆ ಪ್ರಚೋದನೆ ಮಾಡುವ ರೀತಿಯ ಕ್ಯಾರಿಕೇಚರನ್ನು ಮಾಡಿದ್ದಾರೆ. ಹಲ್ಲೆಗೆ ಪ್ರಚೋದನೆ ಮಾಡ್ತಕ್ಕಂಥ ಕ್ಯಾರಿಕೇಚರ್ನ ಮಾಡಿದ್ದಾರೆ. ಮೋಸ್ಟ್ಲಿ ಈ ದೇಶದ ಇತಿಹಾಸದಲ್ಲಿ ಈ ರೀತಿಯ ಕ್ಯಾರಿಕೇಚರ್ನ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಬಿ ಜೆ ಪಿಗರು ಮಾಡಿರ್ತಕ್ಕಂಥ ಭಾರಿ ದೊಡ್ಡದಾದಂಥ ಕ್ರಿಮಿನಲ್ ಅಪರಾಧ. ಹಾಗಾಗಿ ಎಲ್ಲ ಕಡೆ ಪ್ರಕರಣವನ್ನು ದಾಖಲು ಮಾಡಬೇಕು. ನಾವು ಸಹ ಈ ಬಗ್ಗೆ ಚರ್ಚೆ ಮಾಡಿ ಇಲ್ಲೂ ಸಹಿತ ಅವ್ರ ಮೇಲೆ ಕಾನೂನು ಕ್ರಮಗಳನ್ನು ತಗೊಳ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ನಾವು ಇದನ್ನು ಮಾಡ್ತಾಯಿದ್ದೇವೆ. ಸೊ ಇದು ನಾವೇನು ಗಾಂಧಿ ಹತ್ಯಾಕೋರರು ಅಂತ ಕೆಲವರಿಗೆ ಆಪಾದನೆ ಮಾಡ್ತಿದ್ವಿ, ಆ ತಂಡ ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ. ಅದೇನು ಅಂದರೆ
ನಾವು ಗಾಂಧಿ ಹತ್ಯಾಕೋರರು ಹೌದು, ನಮಗೆ ಗಾಂಧಿ ಅನ್ನೋರು ಒಬ್ಬ ಸಹಿಷ್ಣುತೆಯ ಸಹನಾಮೂರ್ತಿಯಾಗಿ, ತ್ಯಾಗಮೂರ್ತಿಯಾಗಿ, ಅಹಿಂಸಾ ಮೂರ್ತಿಯಾಗಿ ಕಾಣೋದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಅವರನ್ನು ಒಬ್ಬ ದ್ವೇಷದ ವ್ಯಕ್ತಿಯನ್ನಾಗಿ ಚಿತ್ರಿಸ್ತಕ್ಕಂಥ ಉದ್ದೇಶ ನಮಗಿತ್ತು ಅನ್ನೋದು ಈ ಮುಖೇನ ಪ್ರಕಟ ಆಗಿದೆ. ಹಾಗಾದರೆ ಇಲ್ಲಿ ಪತ್ರಕರ್ತ ಗೆಳೆಯರ ಜೊತೆ ಮಾತಾಡುವಾಗ ತಂದಿರ್ತಕ್ಕಂಥ ಕಾಯ್ದೆಗೆ ಹೇಗೆ ಜನದ್ರೋಹಿಯಾಗಿದೆ, ತುಂಬ ಕಡೆ ಚರ್ಚೆ ಆಗ್ತಿದೆ. ಹಿಂದೆ ಕಾಯ್ದೆಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಇಟ್ಟಿದ್ವಿ. ಈಗ ನಾವು ಅದನ್ನು VB ರಾಮ್ಜಿ ಮಾಡಿದ್ದೀವಿ ಅಂತ BJPಯವ್ರ ಪ್ರಚಾರ. ಆದರೆ ಇಲ್ಲಿ ಮಾಡಿರ್ತಕ್ಕಂಥದ್ದು VB ರಾಮ್ಜಿ ಅಂತಲ್ಲ. ಆ ಕಾಯ್ದೆಯನ್ನು ಕ್ಲೀನಾಗಿ ನಾವು ಓದಿ ಅಬ್ಸರ್ವೇಷನ್ಸ್ಗಳನ್ನು ತೆಗೆದು ನೋಡಿದ್ರೆ ಅದು VB ಗ್ರಾಮ್ಜಿಯಾಗಿ ಕಾಣ್ತಾ ಇದೆ. VB ಗ್ರಾಮ್ಜಿಯಾಗಿ ಕಾಣ್ತಾ ಇದೆ. VB ಗ್ರಾಮ್ಜಿಯಾಗಿ ಕಾಣ್ತಾ ಇದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.